ಹಾಗೇನಿಲ್ಲ. ಬನ್ನಿ ಕೂತ್ಕೊ, ಬನ್ನಿ ಕೂತ್ಕೊಳ್ಳಿ. ಹೇಳಿ, ಏನ್ ತಗೋತೀರಿ? ನೀವು ಕೊಡ್ತೀರಿ ಅನ್ನೋ ಹಾಗಿದ್ರೆ ನಿಮ್ಮ ಮಗಳನ್ನೇ ಕೇಳ್ತೀನಿ. ಇನ್ಸ್ಪೆಕ್ಟ್ರೆ, ನಾಲ್ಗೆ ಮೇಲೆ ಹಿಡಿತಾ, ಬುದ್ಧಿ ಮೇಲೆ ಸ್ಥಿಮಿತ ಇಟ್ಕೊಂಡು ಮಾತಾಡಿ. ಇದು ಸಭ್ಯಸ್ತ್ರ ಮನೆ. ಓಹೋ, ನನಗೆ ಗೊತ್ತೇ ಇರಲಿಲ್ಲ ಇದು ಸಭ್ಯಸ್ತ್ರ ಮನೆ ಅಂತ. ನೋಡಿ ಇನ್ಸ್ಪೆಕ್ಟ್ರೆ, ಒಂದು ವಿಷಯ ಏನು ಅದನ್ನು ಹೇಳಿ. ನಾನು ಬಂದಿರೋದು ಒಂದು ಮರ್ಡರ್ ಕೇಸ್ ಬಗ್ಗೆ ವಿಚಾರಣೆ ಮಾಡೋದಕ್ಕೆ. ಮರ್ಡರ್ ಕೇಸ? ಯಾರನ್ನ ವಿಚಾರಣೆ ಮಾಡಬೇಕಾಗಿತ್ತು? ನಿಮ್ಮ ಮಗಳು ಕಾವ್ಯನ. ನನ್ನ ಯಾಕೆ ವಿಚಾರಣೆ ಮಾಡಬೇಕು? ಯಾವ ಕೊಲೆ ಕೇಸು? ಗುಲಾಬಿ ಮರ್ಡರ್ ಕೇಸ್. ನಿಮ್ ಸ್ನೇಹಿತೆ ಗುಲಾಬಿ ಕೊಲೆಯಾದ ಗುಲಾಬಿ ನಿಮ್ಗೆ ಹ್ಯಾಕ್ ಪರಿಚಯ? ಹಾಲಪ್ ಗೌಡ್ರ ಮನೇಲಿ ಜ್ಯೋತಪ್ಪ ಅನ್ನೋರು ಒಬ್ರು ಕೆಲಸ ಮಾಡ್ತಾ ಇದ್ರು. ಅವ್ರ ಮಗಳೇ ಈ ಗುಲಾಬಿ. ಅವಳ ಜೊತೆ ನಿಮ್ ಸ್ನೇಹ ಯಾವ ರೀತಿ ಇತ್ತು? ಸ್ನೇಹ ಅಂತ ಏನೂ ಇಲ್ಲ, ಬರೀ ಪರಿಚಯ ಅಷ್ಟೇ. ಹಾಲಪ್ ಗೌಡ್ರ ಮಗಳು ಶಾಲಿನಿ ನನ್ನ ಫ್ರೆಂಡ್. ಅವ್ರ ಮನೆಗೆ ಹೋದಾಗ ಈ ಗುಲಾಬಿನ ನೋಡಿದ್ದು ಅಷ್ಟೇ. ಸ್ನೇಹಿತೆ ಅಲ್ಲ ಅಂದ್ಮೇಲೆ ನೀವು ಶಾಲಿನಿ ಗುಲಾಬಿ ಒಟ್ಟಿಗೆ ಶೃಂಗೇರಿಗೆ ಹೋಗೋ ಪ್ರಮೇಯ ಏನಿತ್ತು? ಶೃಂಗೇರಿಗ? ಯಾಕೆ ನೆನಪಾಗ್ತಿಲ್ವಾ? ಒಂದ್ 8 ತಿಂಗಳು ಹಿಂದೆ ಹೋಗಿ. ಆಗಸ್ಟ್ 26ನೇ ತಾರೀಕು ಕಳೆದ ವರ್ಷ ಆಗಸ್ಟ್ 26ನೇ ತಾರೀಕು ಅಂದ್ರೆ ಗುಲಾಬಿ ಕೊಲೆಯಾದ ದಿನ. ನೀವು ಶಾಲಿನಿ ಗುಲಾಬಿ ಒಟ್ಟಿಗೆ ಇದ್ರಿ, ನೆನಪಾಗ್ತಿದ್ಯಾ? ಅಂದ್ರೆ ಏನ್ ಹೇಳ್ತಿದ್ದೀರಾ ನೀವು? ನಾನೇನು ಹೇಳ್ತಾ ಇಲ್ಲ, ಎಲ್ಲ ನೀವೇ ಹೇಳ್ಬೇಕು. ಗುಲಾಬಿ ಕೊಲೆಯಾದ ದಿವಸ ನೀವು ಅವಳ ಜೊತೆಲಿ ಇದ್ರಿ ಅನ್ನೋ ಸತ್ಯ ನಮಗೆ ಗೊತ್ತಾಗಿದೆ. ಅದೇ ರೀತಿ ನಿಮಗ್ ಗೊತ್ತಿರೋ ಸತ್ಯನ ನಿಧಾನವಾಗಿ ನೆನಪು ಮಾಡ್ಕೊಂಡು ಹೇಳಿ. ನಿಮ್ಗೆ ಗೊತ್ತಿರೋ ಸತ್ಯಗಳು ಹೇಳಿ. ವಾಪಸ್ ಬಂದ್ಬಿಟ್ಟೆ. ಇಷ್ಟ ನನಗೆ ಗುಡ್. 95% ಸತ್ಯ ಹೇಳಿದ್ದೀರಾ, ಇನ್ನು 5% ಸುಳ್ಳು. ಅಂದ್ರೆ ಗುಲಾಬಿ ಕೊಲೆಗೂ ನಿಮ್ಗೂ ಸಂಬಂಧ ಇದೆ. ಇನ್ಸ್ಪೆಕ್ಟರ್, ಏನೇನೋ ಹೇಳ್ಬೇಡಿ. ನನ್ಗೂ ಗುಲಾಬಿ ಕೊಲೆಗೂ ಏನು ಸಂಬಂಧ ಇಲ್ಲ. ಮತ್ತೆ ನಿಮ್ ಫ್ರೆಂಡ್ ಶಾಲಿನಿ ಯಾಕೆ ಸಂಬಂಧ ಇದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಏನು? ಶಾಲಿನಿ ಹಾಗೆ ಹೇಳಿದ್ಲಾ? ಹೌದು. ನೋಡಿಪ್ಪ, ನನಗೆ ಯಾಕೋ ಅವ್ಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ನಮ್ ಕಾವ್ಯ ಅಂತ ಹುಡುಗಿ ಅಲ್ಲ.
ಸುಮ್ಮನೆ ಅವಳ ಮೇಲೆ ಆರೋಪ ಹೊರಿಸ್ಬೇಡಿ. ಇದು ನಮ್ಮ ಮನೆ ಮರ್ಯಾದೆ ಪ್ರಶ್ನೆ. ಅದಕ್ಕೆ ಸದಾಶಿವನವ್ರೆ ನಾನೇ ನಿಮ್ಮ ಮನೆಗೆ ಬಂದಿದ್ದು. ನಿಮ್ಮ ಮಗಳನ್ನ ಸ್ಟೇಷನ್ ಕರ್ಸ್ಕೊಂಡಿದ್ದಿದ್ರೆ ನೋಡ್ದವ್ರು ಏನಂತಿದ್ರು ಹೇಳಿ? ನೋಡಿ, ನಾನು ಯಾರ ಮಾತು ಸುಮ್ಮನೆ ನಂಬೋದಿಲ್ಲ. ನಿಮ್ಮ ಮಗಳೇ ಸುಳ್ಳು ಹೇಳ್ತಿರ್ಬೋದು, ಇಲ್ದ ಶಾಲಿನಿಯೇ ಸುಳ್ಳು ಹೇಳ್ತಿರ್ಬೋದು. ಆದ್ರೆ ಸತ್ಯತೆಗಳು ತಿಳಿಯೋವರೆಗೂ ಕಾವ್ಯ ಊರ್ ಬಿಟ್ಟು ಹೋಗಾಗಿಲ್ಲ. ನಾನು ಮತ್ತೆ ಬರ್ತೀನಿ. ಶಾಲಿನಿ ನನ್ನ ವಿರುದ್ಧ ಈ ರೀತಿ ಹೇಳಿಕೆ ಕೊಡ್ತಾಳೆ ಅಂದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಇರು, ಹೋಗಿ ದಬಾಯಿಸ್ ಕೇಳ್ತೀನಿ. ಬೇಡ ಬೇಡ, ಅವಳು ಯಾವುದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ಬೇಕು ಅಂತ ನನಗನ್ಸ್ತಿದೆ. ಏನು ಕಾವ್ಯ ಇದು? ಅವಳು ನೋಡಿದ್ರೆ ನಿನ್ನ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾಳೆ, ನೀನು ನೋಡಿದ್ರೆ ಅವಳು ಪರ ವಹಿಸ್ಕೊಂಡು ಮಾತಾಡ್ತಾ ಇದೆಯಲ್ಲ. ಆವತ್ತೇ ಹೇಳಿದ್ನಲ್ಲ, ಅವಳು ಯಾವುದೋ ಹುಡುಗನ ಜೊತೆ ಸುತ್ತುತ್ತಾ ಇದ್ದಾಳೆ ಅಂತ. ಆ ಹುಡುಗ ಅಷ್ಟು ಸರಿ ಇಲ್ಲ ಅನ್ಸುತ್ತೆ. ಅವಳು ವಾಪಸ್ ಮನೆಗೆ ಬಂದಾಗ್ಲೂ ನಾನು ಆ ಹುಡುಗನ ಬಗ್ಗೆ ಕೇಳಿದೆ, ಆದ್ರೆ ಅವಳೇನು ಬಾಯೇ ಬಿಡ್ತಾ ಇಲ್ಲ. ಹಾಳಾಗೋಗ್ಲಿ. ಆದ್ರೆ ನಿನ್ ಬಗ್ಗೆ ಸುಳ್ಳು ಸ್ಟೇಟ್ಮೆಂಟ್ ಕೊಡುವಂಥದ್ದು ಏನಾಗಿತ್ತು ಅವಳಿಗೆ? ಮೊದಲೇ ಇನ್ಸ್ಪೆಕ್ಟರ್ ಶ್ರೀಧರ್ ಆದ್ರೆ ಓಕೆ, ಚಂದ್ರ ನಂಗೆ ಕ್ಲೋಸ್ ಆಗಿದೆ. ಆದ್ರೆ ಈಗ ಬಂದಿರೋ ಇನ್ಸ್ಪೆಕ್ಟರ್ ಎನ್ಕ್ವೈರಿ ಅದು ಇದು ಅಂತ ಇನ್ನಷ್ಟು ತೊಂದರೆಗಳು ಕೊಟ್ರೆ? ಹೋಗ್ಲಿ ಬಿಡೋ, ಏನೂ ತೊಂದರೆ ಆಗಲ್ಲ ಅನ್ಕೋತೀನಿ. ಹಾಗೇನಾದ್ರೂ ತೊಂದರೆ ಆದ್ರೆ ನನ್ನ ಜೊತೆ ನೀನ್ ಇರ್ತೀಯಲ್ಲ. ನಾನಾ? ಯಾಕೆ? ಯಾಕೋ ಸುಮ್ಮನಾದೆ? ಅದು ಕಾವ್ಯ, ನಾನು ನಾಳೆನೇ ಚೆನ್ನೈಗೆ ಹೋಗ್ತಾ ಇದ್ದೀನಿ. ಬರೋದು ಒಂದು 15-20 ದಿನ ಆಗುತ್ತೆ. ಮೋಹನ್ ಮಾವಿನ ಕುರುವೆ ಅವರು ಫೋನ್ ಮಾಡಿ ಅವ್ರ ಸ್ಟುಡಿಯೋನಲ್ಲಿ ಹಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಂದು ಹೊಸ ಫಿಲಮು, ಹೊಸ ವಾಯ್ಸ್ ಬೇಕು, ನೀನೇ ಬಂದು ಹಾಡು ಅಂತ ಹೇಳಿದ್ರು. ಇಂಥ ಒಂದು ಅವಕಾಶಕ್ಕೆ ಎಷ್ಟೋ ಜನ ಗಾಯಕರು ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ಅವಕಾಶ ನನ್ನನ್ನೇ ಹುಡ್ಕೊಂಡ್ಬಂದಿದೆ. ಎಲ್ಲ ನಾನು ಅಂದ್ಕೊಂಡ ರೀತಿನಲ್ಲೇ ಆಗೋದ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ನನ್ನ ಕನಸು ನನಸಾಗುತ್ತೆ. ನೂರೆಂಟು ಕನಸುಗಳು ಬದುಕೆಲ್ಲ ಏನಾಯ್ತು ಕಾವ್ಯ? ಏನು ಯೋಚನೆ ಮಾಡ್ತಾ ಇದೆಯಾ? ಏನೂ ಇಲ್ಲ. ನಾನು ಫಿಲಮ್ನಲ್ಲಿ ಹಾಡ್ತಾ ಇದ್ದೀನಿ ಅಂದರೆ ಖುಷಿ ಆಗಲ್ಲ? ಆಗ್ತಾ ಇದೆ, ಆದ್ರೆ ನೀನ್ ನನ್ನ ಬಿಟ್ಟು ಮತ್ತೆ ದೂರ ಹೋಗ್ತಾ ಇದೆಯಲ್ಲ, ಅದು ನನ್ನನ್ನ ಈ ಪರಿಸ್ಥಿತಿನಲ್ಲಿ ಬಿಟ್ಟು. ನನ್ನ ಜೊತೆ ಇರೋದೇ ನಿನಗಿಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಏನೇನೋ ನೆಪ ಹೇಳ್ಕೊಂಡು ದೂರ ಹೋಗ್ತಾ ಇದೀಯ. ಕಾವ್ಯ, ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ? ಮತ್ತಿನ್ನೇನು, ನೀನ್ ಬಂದಾಗ ಎಷ್ಟು ಖುಷಿ ಆಗಿತ್ತು ನನಗೆ. ನನ್ನ ಕಷ್ಟಗಳನ್ನೆಲ್ಲ ಮರ್ತು ಬಿಡ್ಬೋದು ಅನ್ಕೊಂಡೆ. ನೀನ್ ನನ್ನ ಜೊತೆಲಿ ಇದೆಯಾ ಅಂತ ಧೈರ್ಯ ತಂದ್ಕೊಂಡೆ. ಆದ್ರೆ 2 ದಿನಕ್ಕೆ ಮತ್ತೆ ನನ್ನ ಬಿಟ್ಟು ಹೋಗ್ತಾ ಇದೆಯಲ್ಲ. ಯಾಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಅಲ್ವಾ? ಅಂತ ಅವಕಾಶನ ನಾನು ಹೇಗೆ ಮಿಸ್ ಮಾಡ್ಕೊಳ್ಳಿ ಹೇಳು? ಅಲ್ಲ, ನಾನಿಲ್ದೆ ನಿನಗೆ ಕಷ್ಟ ಆಗುತ್ತೆ ನಿಜ. ಹಾಗಂತ ನಾನು ಇದು ಮಾತ್ರಕ್ಕೆ ನಿನ್ನ ಸಮಸ್ಯೆ ಎಲ್ಲ ಬಗೆಹರಿಯುತ್ತಾ? ನೀನು ಮುಂಚೆ ಎಷ್ಟು ಬೋಲ್ಡ್ ಆಗಿದೆ,
ಧೈರ್ಯವಾಗಿ ಎಲ್ಲ ಸಮಸ್ಯೆಗಳನ್ನೂ ಎದುರಿಸ್ತಾ ಇದ್ದೆ. ಈಗ ನಿನ್ಗೇನಾಗಿದೆ? ಕಷ್ಟ ಬಂದಾಗಲೇ ಕಿರಣ ಗೊತ್ತಾಗೋದು ನಮ್ಮಲ್ಲಿ ಅದನ್ನ ಎದುರಿಸೋ ಧೈರ್ಯ ಎಷ್ಟಿದೆ ಅಂತ. ಮಿಕ್ಕ ವಿಚಾರದಲ್ಲಿ ನಾನು ಧೈರ್ಯವಾಗಿದ್ದೆ ನಿಜ, ಆದ್ರೆ ಪೊಲೀಸ್ನವರು ಮರ್ಡರ್ ಕೇಸ್ ಬಗ್ಗೆ ವಿಚಾರಣೆ ಮಾಡಿದಾಗ ಎಂತವ್ರಿಗಾದ್ರೂ ಭಯ ಆಗತ್ತೆ ಅಲ್ವಾ? ಅದ್ರಲ್ಲೂ ನಾನೊಂದು ಹುಡುಗಿ ಹೊರಗಡೆ ಎಷ್ಟೇ ಧೈರ್ಯವಾಗಿದ್ದೀನಿ ಅನ್ಕೊಂಡ್ರು ಭಯ ಇದ್ದೇ ಇರುತ್ತೆ ಅಲ್ವಾ? ಇಂಥ ಸಮಯದಲ್ಲಿ ನನ್ನ ಜೊತೆ ಇಲ್ಲ ಅಂದ್ರೆ ಸರಿ ಬಿಡು, ನಾನು ಎಲ್ಗೂ ಹೋಗಲಾಗಿದ್ರೆ. ಗಮದನೆ ಸಾದ ಸಾನೆ ಸದ ಮದ 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 ಬೇಜಾರಾಯ್ತಾ? ಇಲ್ಲ, ನಾನು ಹಣೆ ಬರದಲ್ಲಿ ನಾನು ಸಂಗೀತಗಾರ ಆಗೋದು ಬರ್ದಿಲ್ಲ ಅನ್ಕೊಂಡ್ಬಿಡ್ತೀನಿ. ಯಾಕೋ ಕಿರಣ ಹಾಗೆಲ್ಲ ಅಂತೀಯ? ನಿನ್ನ ಭವಿಷ್ಯ ಹಾಳು ಮಾಡಬೇಕು ಅಂತ ನಾನಿನ್ನ ಹಿಡಿಸ್ಕೋತಾ ಇದ್ದೀನ? ನನ್ನ ಪರಿಸ್ಥಿತಿ ಸರಿ ಇಲ್ಲ. ಇಂಥ ಸಮಯದಲ್ಲಿ ನೀನು ನನ್ನ ಜೊತೆ ಇದ್ರೆ ನನಗೊಂದು ರೀತಿಲಿ ಮಾನಸಿಕ ಸ್ಥೈರ್ಯ ಇರುತ್ತೆ ಅಂತ ನಾನಿನ್ನ ಕೇಳ್ಕೊಂಡೆ ಅಷ್ಟೆ. ನಿನಗಿಂತ ನನಗೆ ಯಾವುದು ಮುಖ್ಯ ಅಲ್ಲ ಕಾವ್ಯ ಅಂತ ಒಂದು ಮಾತು ಹೇಳಿದಿದ್ರೆ ಸಾಕಾಗ್ತಾ ಇತ್ತು. ನಾನೇ ನಿನ್ನ ಸಂತೋಷದಿಂದ ಕಳಿಸ್ಕೊಡ್ತಾ ಇದ್ದೆ. ಧೈರ್ಯ ತುಂಬೋದಕ್ಕೆ ನೀನ್ ನನ್ನ ಪಕ್ಕದಲ್ಲೇ ಇರ್ಬೇಕಾಗಿಲ್ಲ ಕಿರಣ. ನೀನ್ ನನ್ನ ಜೊತೆಲೇ ಇದೆಯಾ ಅನ್ನೋ ಭಾವ ನನ್ನ ಮನ್ಸಿಗೆ ಬಂದ್ರೆ ಸಾಕು. ಅಂತ ಒಂದು ಭಾವ ನನ್ನ ಮನ್ಸಿಗೆ ಬರೋ ಹಾಗೆ ನೀನ್ ಮಾಡ್ತೀಯ ಅನ್ಕೊಂಡೆ. ಆದ್ರೆ ನಾನೇನೋ ನಿನ್ ಭವಿಷ್ಯ ಹಾಳು ಮಾಡಕ್ ಬಂದಿರೋಳು ಅಂತ ನೀನ್ ಮಾತಾಡ್ತಿದ್ಯಾ. ಆದ್ರೆ ನಾನೇನೋ ನಿನ್ ಭವಿಷ್ಯ ಹಾಳು ಮಾಡಕ್ ಬಂದಿರೋಳು ಅಂತ ನೀನ್ ಮಾತಾಡ್ತಿದ್ಯಾ. ನೀನ್ ಇಲ್ಲದೆ ನನ್ನ ಸಮಸ್ಯೆನ ಎದುರಿಸೋದಿಕ್ಕಾಗಲ್ಲ ಅಂತಲ್ಲ. ಇಷ್ಟು ದಿನ ನೀನ್ ಇಲ್ದೆ ನಾನು ಇರ್ಲಿಲ್ವಾ? ಈಗ್ಲೂ ನೀನಿರೋದೇನು ಬೇಕಾಗಿಲ್ಲ, ಹೊರಟೋಗು. ಕಾವ್ಯ, ನನ್ನ ಕ್ಷಮಿಸ್ಬಿಡು. ನಿಜ, ಒಂದು ಕ್ಷಣ ನಾನು ಸ್ವಾರ್ಥಿ ಆಗೋಗಿದ್ದೆ. ನಿನ್ನ ಬಿಟ್ಟು ದೂರ ಇರೋದು ನನಗೂ ಸುಖ ಅಲ್ಲ, ಹಿಂಸೆನೆ. ಇದೆಲ್ಲ ನಾನು ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ ಹೇಳು? ನಾನೊಬ್ಬ ಸಂಗೀತಗಾರ ಆಗಬೇಕು ಅನ್ನೋ ಸ್ವಾರ್ಥದ ಜೊತೆ ನಾಳೆ ದಿನ ನಿನ್ನ ಕೈ ಹಿಡಿಬೇಕು ಅಂದರೆ ಆ ಯೋಗ್ಯತೆನ ನಾನು ಸಂಪಾದಿಸಿರ್ಬೇಕು ಅಲ್ವಾ? ಇದು ಬಾಳು ನೋಡ, ಇದು ಬಾಳು ನೋಡ, ಇನ್ನೇನು ಬೇಡ ನಮಗೆ. ಇದು ಬಾಳು ನೋಡ, ಇದು ಬಾಳು ನೋಡ, ಇನ್ನೇನು ಬೇಡ ನಮಗೆ. ಇದೆ ನಾಕ ನೋಡ, ಇದೆ ನರಕ ನೋಡ, ಇದೆ ನಾಕ ನೋಡ, ಇದೆ ನರಕ ನೋಡ, ಇದೆ ಎಲ್ಲ ನಮ್ಮ ಒಳಗೆ. ಇದೆ ನಾಕ ನಾಕ, ಇದೆ ನಾಕ ನಾಕ, ಸಾಕ ನಾಕ ನಮಗೆ. ಈಗ ನೀನಿಲ್ಲದೆ ನನಗಾಗೋ ಹಿಂಸೆಗಿಂತ ನಾನಿಲ್ಲದೆ ನೀನು ಅನುಭವಿಸೋ ನೋವು ಸಾಕ ನಾಕ ನಮಗೆ. ಈಗೇನು ಮಾಡಬೇಕು ಅಂತ ನೀನೇ ಹೇಳು. ಏನು ಯೋಚನೆ ಮಾಡ್ತಾ ಇದೀಯಾ? ಸರಿ, ಹಾಗಾದ್ರೆ ನೀನು ಹೋಗ್ಬಾ. ಹೀಗೆ ಬೇಜಾರು ಮಾಡ್ಕೊಂಡು ಹೇಳಿದ್ರೆ ನಾನು ಹೇಗೆ ಹೋಗ್ಲಿ? ಇಲ್ಲ, ನಾನು ಸಂತೋಷದಿಂದನೇ ಕಳಿಸ್ಕೊಡ್ತಾ ಇದ್ದೀನಿ. ನಿನಗೆ ಒಳ್ಳೇದಾಗ್ಲಿ, ನೀನು ಅನ್ಕೊಂಡ್ ಕನ್ಸುಗಳೆಲ್ಲ ನನ್ಸಾಗ್ಲಿ. ಏನು ಮನಸ್ಸಿಗೆ ಬೇಜಾರು ಮಾಡಿದ್ರೆ ನಾನು ಕ್ಷಮಿಸ್ಬಿಡು. ಸರಿ, ಹೊರಡೋಣ. ನೀನು ಹೊರಡು, ನಾನು ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ದು ಬರ್ತೀನಿ.
ತೆರೆಯ ಮೇಗಡೆ ಸಾಗಲಿ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಹಾಯ್, ಏನೋ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಫೋನ್ ಮಾಡಿದ್ದೆ. ಶಿವಪುರಕ್ಕೆ ವಾಪಸ್ ಹೋಗೋದು ಅಂತ ಡಿಸೈಡ್ ಮಾಡಿದೆ. ಯಾಕೆ ಏನಾಯ್ತು? ನಮ್ಮ ಫ್ರೆಂಡ್ಶಿಪ್ ಇಲ್ಲಿಗೆ ಬಂದು ನಿಲ್ಲತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಏನು ಮಾತಾಡ್ತಾ ಇದೆಯಾ? ಇದಕ್ಕಿದ್ದಾಗ ಅಷ್ಟು ನಂಬಿದ್ದೆ ನಾನು ನಿಮ್ಮನ್ನ. ನಿಮ್ಮ ಯಾವ ಮಾತುಗಳನ್ನು ನಾನು ಯಾವತ್ತೂ ಮೀರಲಿಲ್ಲ. ಆದರೆ ನನ್ನ ನಂಬಿಕೆಗಳನ್ನು ನೀವು ಈ ಥರ ದುರುಪಯೋಗ ಪಡಿಸ್ಕೊಳ್ತೀರಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಂದರೆ ನಾನು ಮಾಡಿದ್ದಾದರೂ ಏನು? ಸುಮ್ಮನೆ ನಾಟಕ ಆಡಬೇಡಿ ರಾಕೇಶ್. ನೀವು ಶಿವಪುರಕ್ಕೆ ಯಾಕೆ ನನ್ನನ್ನು ಕಳಿಸಿದ್ದು ಅನ್ನೋ ಸತ್ಯ ನನಗೆ ಗೊತ್ತಾಯ್ತು. ಅಮ್ಮ ಎಲ್ಲ ಹೇಳಿದ್ರು. ಅಪ್ಪನ ಬಗ್ಗೆ ಏನೇನೋ ಸುಳ್ಳು ಹೇಳಿ ನನ್ನನ್ನು ಕಳಿಸಿದ್ರಿ ಅಲ್ವಾ? ಅದೇ ಮನುಷ್ಯನ ಅಮ್ಮ ಇವತ್ತಿಗೂ ಮನಸ್ಸಲ್ಲಿ ಆರಾಧಿಸ್ತಾ ಇದ್ದಾರೆ. ಅಮ್ಮನಿಗೆ ಅನ್ಯಾಯ ಮಾಡಿದ ವ್ಯಕ್ತಿನೇ ಬೇರೆ, ಅಪ್ಪನೇ ಬೇರೆ. ಅಪ್ಪನ ಜೊತೆ ನಾನು ನಡ್ಕೊಂಡ ರೀತಿ ನೋಡಿದ್ರೆ ನನ್ನ ಮೇಲೆ ನನಗೆ ಬೇಜಾರಾಗತ್ತೆ. ಏನಿತ್ತು ನಿಮ್ ದುರುದ್ದೇಶಗಳು? ನನಗೆ ಅಮ್ಮನಿಗೆ ಸಹಾಯ ಮಾಡೋ ತರ ಯಾಕೆ ನಾಟಕ ಆಡಿದ್ರಿ? ನನ್ನನ್ನ ಯಾಕೆ ಹೀಗೆ ಬಳಸ್ಕೊಂಡ್ರಿ? ನಾನು ನಿನ್ನ ಏನ್ ಮಾತಾಡ್ತಾ ಇದ್ದೆ ಕಾಂಚನ? ನಾನು ನಿನಗೆ ಅಮ್ಮನಿಗೆ ಏನೆಲ್ಲ ಮಾಡಿದ್ದೀನಿ ಅಂತ ನಿನಗೆ ಗೊತ್ತಿದೆ ಅಲ್ವಾ? ನಾನು ಅಂಥ ವ್ಯಕ್ತಿ ಅಂತ ನಿನಗನ್ಸುತ್ತಾ? ಅದೇ ಅಂಥವ್ರು ಅಂತ ಗೊತ್ತಾಗಬಾರ್ದು ಅಂತಾನೆ ನೀವು ನಮಗೆ ಸಹಾಯ ಮಾಡೋ ನಾಟಕ ಮಾಡಿದ್ರಿ ಅನ್ಸುತ್ತೆ. ಅದ್ಯಾವುದೋ ರೌಡಿ ಜೊತೆ ಓಡಾಡ್ತಾ ಇದ್ರಂತೆ, ನಿಜನಾ? ಆ ರೌಡಿದೇನೋ ಕೆಲಸ ಮಾಡಿಸೋದಕ್ಕ ನೀವು ನನ್ನ ಅಲ್ಲಿ ಕಳಿಸಿದ್ದು? ಕಾಂಚನ ಪ್ಲೀಸ್, ನಾನು ಅಷ್ಟೊಂದು ಚೀಪ್ ಅಲ್ಲ. ಸುಮ್ಮನೆ ನಾಟಕ ಆಡ್ಬೇಡಿ. ನಾನು ಶಿವಪುರಕ್ಕೆ ಹೋದ್ ಮೊದಲನೇ ದಿನ ಕೊಡ್ಬೇಕಾಗಿದ್ದ ಶಾಕ್ ಏನು, ಆದ್ರೆ ನೀವು ಮಾಡಿಸಿದ್ದೇನು? ಕೂಗ್ಮಾರಿ ಅಂತ ಅದ್ಯಾವ್ದೋ ಹೆಂಗಸಿನ ಕಲ್ ಕೂಗಿಸ್ತಾ ಇದ್ರಿ. ಕೇಳೋಕೆ ಭಯ ಆಗ್ತಾ ಇತ್ತು. ಆ ಮನೆಯಲ್ಲಿ ಹೆಣ ಬೀಳ್ಸಿದ್ದು ನೀವೇನಾ ಅಂತ ಈಗ ಅನುಮಾನ ಬರ್ತಾ ಇದೆ.